ಉಪ್ಪು ಅಂತ ಬಂದಾಗ ಈಗ ಎಲ್ಲರ ಮನೆಗಳಲ್ಲೂ ಆದಷ್ಟು ನಾವು ಪುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ, ಅಂದರೆ ಕಂಪ್ಲೀಟ್ಲಿ ಟೇಬಲ್ ಸಾಲ್ಟ್ ಇರುತ್ತೆ 90%. ಬಟ್ ಹಾಗಾಗಿ ಆ ಟೇಬಲ್ ಸಾಲ್ಟಲ್ಲೂ ನಮಗೆ ಕೆಲವೊಂದು ಆ್ಯಂಟಿ ಕೇಕಿಂಗ್ ಏಜೆಂಟ್ ಆ್ಯಡ್ ಮಾಡಿರ್ತಾರೆ. ಅದರಿಂದನೂ ಸಹ ನಮಗೇನು ಬೆನಿಫಿಟ್ ಇಲ್ಲ. ಆ್ಯಂಡ್ ಇದು ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಹಾಕೋದು ತುಂಬ ನಮಗೆ ಸಾಲ್ಟ್ ಕಂಟೆಂಟ್ ನಮ್ಮ ಫುಡ್ಡಿಗೆ ಬರುತ್ತೆ ಅಥವಾ ನಮ್ಮ ಬಾಡಿಗೂ ಬರುತ್ತೆ. ಹಾಗಾಗಿ ನೀವು ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ, ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪು, ವೆರಿ ಸಿಂಪಲ್ ಆಗಿ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಮಿನರಲ್ಸ್ ಇರುತ್ತೆ. ಬರೀ ನಿಮಗೆ ಸಾಲ್ಟ್ ಬರೀ NaCl ಸಿಗ್ದಲ್ಲೇ ನಿಮಗೆ ಅದರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಕೆಲವೊಂದು ಮಿನರಲ್ಸ್ ನಿಮಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ತುಂಬ ಪವರ್ಫುಲ್ ಆಗಿರಲ್ಲ. ಆ್ಯಂಡ್ ಇದಕ್ಕೇನು ಆ್ಯಂಟಿ ಕೇಕಿಂಗ್ ಏಜೆಂಟ್ ಅಥವಾ ಕೆಮಿಕಲ್ಸ್ ಹಾಕಿರಲ್ಲ. ಹಾಗಾಗಿ ಇದನ್ನು ನಾವು ರಿಪ್ಲೇಸ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್. ಎಸ್ಪೆಷಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಹೇಳಿದೀವಲ್ಲ, ಇದರಲ್ಲಿ ಎಲ್ಲ ಥರ ಎಲೆಕ್ಟ್ರೋಲೈಟು ನಿಮಗೆ ಸಿಗುತ್ತೆ. ಹಾಗಾಗಿ ನಮಗೆ ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಸುಸ್ತಾಗಲ್ಲ, ನಿಶಕ್ತಿ ಆಗಲ್ಲ. ಆ್ಯಂಡ್ ಮೋರ್ ಓವರ್ ನಮಗೆ ಅದ್ರ ಜೊತೆ ಮಿನರಲ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಟೇಬಲ್ ಸಾಲ್ಟ್ಗಿಂತ ರಾಕ್ ಸಾಲ್ಟ್ ಈಸ್ ಬೆಸ್ಟ್ ಆಪ್ಷನ್. ಇದ್ರ ಜೊತೆಗೆ ನಿಮಗೆ ಕೆಲವರಿಗೆಲ್ಲ ಆ್ಯಕ್ಚುಲಿ ನಿಮಗೆ ಗಾಗಲ್ ಮಾಡಬೇಕು, ಕೆಮ್ಮಾದಾಗ ನೀವು ಆ್ಯಕ್ಚುಲಿ ಉಪ್ಪಲ್ಲಿ ನಿಮಗೆ ನೀರು ಮುಕ್ಕಳಿಸಿ ಅಂತ ಎಲ್ಲ ಹೇಳ್ತೀವಿ. ಇದಕ್ಕೂ ಸಹ ನೀವು ಟೇಬಲ್ ಸಾಲ್ಟ್ಗಿಂತ ರಾಕ್ ಸಾಲ್ಟ್ ಯೂಸ್ ಮಾಡಿದಾಗ ನಿಮಗೆ ಬೆಸ್ಟ್ ಬೆನಿಫಿಟ್ ಇದೆ. ಹಾಗಾಗಿ ನೀವು ಟೇಬಲ್ ಸಾಲ್ಟ್ನ ಆದಷ್ಟು ರಾಕ್ ಸಾಲ್ಟ್ ಆಗಿ ರಿಪ್ಲೇಸ್ ಮಾಡಿ 90%. ಬಟ್ ಜಸ್ಟ್ ಏನಾದರೂ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಏನೋ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂದರೆ ಬೇಕಾದ್ರೆ ಆವಾಗ ನೀವು ಟೇಬಲ್ ಸಾಲ್ಟ್ನ ಯೂಸ್ ಮಾಡಿ. ಸೊ ಆದಷ್ಟು ರಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ.